ಸರ್ ಎಲ್ಲಿಂದ ಬಂದಿದ್ರಿ ನೀವು? ಸರ್ ನಾನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದಿಂದ ಬಂದಿದ್ದೀನಿ. PKVY ಪಾರಂಪರಾಗತ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕರ್ಟೆಸಿ ಇಂಡಿಯಾ ಸಂಸ್ಥೆ ಮಂಡ್ಯ ಅವರಿಗೆ ಇಂಪ್ಲಿಮೆಂಟ್ ಏಜೆನ್ಸಿ ಮಾಡಿದ್ದಾರೆ. ಪಾರಂಪರಿಕ ಕೃಷಿ ವಿಕಾಸ ಅನ್ನುವ ಚಿಂತನೆಯಲ್ಲಿ ನಾನು ಹಿಂದಿನ ಒಂದು ನಮ್ಮ ಪಾರಂಪರಿಕ ಒಂದು ಹಣ್ಣು ಬೇಲದ ಹಣ್ಣು ಅಂತೀವಿ, ಇಲ್ಲಿ ಬಳರಿಕಾಯಿ ಅಂತಾರೆ ಉತ್ತರ ಕರ್ನಾಟಕದಾಗೆ. ಇನ್ನ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಮ್ಮಂತ ಗಣಪತಿ ಸ್ತೋತ್ರ ಇದೆ. ಇದು ಗಣಪತಿಗೆ ಬಹಳ ಪ್ರಿಯ ಅಂತ ಇದ್ರದ್ದೇ ತೋಟ ಮಾಡಿನಿ ಸರ್. ಈ ತೋಟ ಮಾಡಿರೋದಕ್ಕೆ ನನಗೆ ಸರ್ಕಾರ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿನೂ ಕೊಟ್ಟಿದೆ ಸರ್. ಇಲ್ಲಿ ಇದೆ. ನಾನು ಸಾವಯವ ಕೃಷಿ ಪಾರಂಪರಾಗತ ಕೃಷಿ ಅನುಸರಿಸ್ತಿದ್ದ ಇರೋದ್ರಿಂದ ನಮ್ಮ ವಸ್ತುಗಳನ್ನ ಇಲ್ಲಿ ಮಾರಾಟ ಮಾಡಲಿಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇಲ್ಲಿಗೆ ನಾನು ಆಹ್ವಾನ ಕೊಟ್ಟು ಬಂದಿದ್ದೀನಿ. ನನ್ನ ವಸ್ತುಗಳು ಆಮೇಲೆ ನಾನು ದೇಶೀಯ ಆಕಳುಗಳು ಸಾಕಿರೋದ್ರಿಂದ ಗೋಮೂತ್ರ ಮಾಡ್ತಾ ಇದ್ದೀನಿ, ತುಪ್ಪ ಮಾಡ್ತಾ ಇದ್ದೀನಿ, ವಿಭೂತಿ ಮಾಡ್ತಾ ಇದ್ದೀನಿ. ಆಮೇಲೆ ಬೇಲದ ಹಣ್ಣಿನಲ್ಲೇ ಒಂದು ಬೇಲ ಪೇಸ್ಟ್ ಅಂತ ಮಾಡಿದೀವಿ. ಒಂದು 6-7 ಉತ್ಪನ್ನಗಳು ಮಾಡಿದ್ದೀನಿ. ಇಲ್ಲಿಗೆ ಕೆಲವೇ ಉತ್ಪನ್ನಗಳು ತಂದಿದ್ದೆ, ನಿನ್ನೆ ಖಾಲಿ ಆಗಿಬಿಟ್ಟಿದ್ದಾವೆ ಸರ್. ಈ ರೀತಿ ನಮ್ಮದೇ ಒಂದು ಆರ್ಗಾನಿಕ್ ಅಂದ್ರೆ ಸಾವಯವ ಅಂದ್ರೆ ಭೂಮಿಗೆ ವಿಷ ಹಾಕದಾಗೆ ಭೂಮಿನ ಅನ್ನಪೂರ್ಣೆ ಅಂತ ಸ್ವೀಕರಿಸಿ ನಮ್ಮ ಪಾರಂಪರಾಗತ ಪದ್ಧತಿಗಳನ್ನ ಅನುಸರಿಸತಕ್ಕಂತ ಒಂದು ಈ ಕೃಷಿ ಚಿಂತನೆಗಳನ್ನು ದೇಶೀಯ ಚಿಂತನೆಗಳನ್ನ ಹೆಚ್ಚು ಹುಟ್ಟಾಕ್ಲದ್ರಲ್ಲಿ ಈಗ ಒಂದು ಕರ್ಟೆಸಿ ಸಂಸ್ಥೆ ನಮ್ಮ ಜೊತೆ ಕೈ ಕೊಡಿಸಿದೆ. ಅದ್ರ ಜೊತೆಗೆ ನಮ್ಮ ಹುಡುಗನ ಒಬ್ಬನ ಕರ್ಕೊಂಡ್ ಬಂದಿದೆ ಸರ್. ಇವನು ಈಗ ಸಾವಯವ ಕೃಷಿಗೆ ಬೆನ್ನತ್ತಿದ್ದಾನೆ, ಸಬಲರಾಗ್ತಾ ಇದ್ದಾನೆ. ತರಕಾರಿ ಬೆಳೆ ಎಲ್ಲ ಆಗ್ತದೆ ಸರ್. ಇದೆಲ್ಲ ಈ ರೀತಿ ನಮ್ದು ಕೂಡ್ಲಿಗಿ ತಾಲೂಕು ಅಂದ್ರೆ ಹುಣಸೆ ಸರ್. ಹುಣಸೆ ತವರು ಕರ್ನಾಟಕದಲ್ಲಿ ಕೂಡ್ಲಿಗಿ. ಅಲ್ಲಿ ಮೊನ್ನೆ ಗುಡೇಕೋಟೆ ಹತ್ರ ಒಂದು ಹಳ್ಳಿಯಲ್ಲಿ ಈ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ರವರು ಈ ಹುಣಸೆ ಹಣ್ಣಿನ ಘಟಕನು ಉದ್ಘಾಟನೆ ಮಾಡಿದ್ರು ಸರ್. ಇದರಿಂದ ಪಲ್ಪ್ ಎಕ್ಸ್ಟ್ರಾಕ್ಟ್ ಮಾಡೋದು, ಕುಟ್ಟೋದು, ಸೋಸೋದು ಅನೇಕ ಒಂದು ತಂತ್ರಗಳಿಗೆ ಈಗ ಇದಕ್ಕೆ ಬೆಲೆ ಬರ್ತಾ ಇದೆ ಸರ್ ಪ್ರಾರಂಭದಲ್ಲಿ. ಹೀಗೆ ನಮ್ಮ ಪಾರಂಪರಾಗತ ಕೃಷಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಅಂದ್ಕೊಂಡು ಕೆಲವು ಚಿಂತನೆಗಳೆಲ್ಲ ಜಾಣರು ಮಾಡ್ತಾ ಇದ್ದೀರಿ. ಅದಕ್ಕೆ ಧನ್ಯವಾದ ಸರ್. ಈ ರೀತಿ ನಮ್ಮ ವಸ್ತುಗಳಿಗೂ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟ ಸರ್. ಇಲ್ಲಿ ಬರೀ ಮಾರಾಟ ಒಂದೇ ಅಲ್ಲ, ನಮ್ಮ ವಸ್ತುಗಳು ಪರಿಚಯಿಸ್ಲಿಕ್ಕೂ ನಾವು ಬಂದಿದ್ದೀವಿ. ನಮಸ್ತೆ ಸರ್. ಸರ್ಕಾರ ಈ ತರ ನಿಮ್ಗೆ ಅನುಕೂಲ ಮಾಡೋದ್ರಿಂದ ಉಪಯೋಗ ಆಗ್ತಾ ಇದೆಯಾ? ಅಲ್ಲ, ಈ ರೀತಿ ನಮಗೆ ಸರ್ಕಾರದ ಯೋಜನೆಯಲ್ಲಿ ಡ್ರೈಯರ್ ಅಂತೂ ಮಾಡ್ಕೊಂಡಿದ್ ಸರ್. ಈ ಬೇಲದ ಹಣ್ಣು ಹೆಚ್ಚು ಬಿದ್ದಾಗ ಈ ತಿರುಳನ್ನು ಒಣಗಿಸ್ಲಿಕ್ಕೆ ಡ್ರೈಯರ್ ಮಾಡ್ಕೊಂಡಿದ್ ಸರ್. ಬಹಳ ಅನುಕೂಲ ಆಗಿದೆ. ಈಗ ಸುಂಟರ ಗಾಳಿಯಲ್ಲೂ ಸುಖವಾಗಿ ನಿದ್ರಿಸಬಲ್ಲೆ ಸರ್. ಆ ಡ್ರೈಯರ್ ಇಲ್ದಾಗ ಮಾಳಿಗೆ ಮೇಲೆ ಒಣಗಿ ಹಾಕ್ತಿದ್ವಿ, ಗಾಳಿ ಬಂದ್ರೆ ಏನೇನೋ ಆಗ್ತಾ ಇತ್ತು. ಈ ಸಮಸ್ಯೆಗಳೆಲ್ಲ ನಮ್ಗೆ ಅನುಕೂಲ ಆಗಿದೆ ಸರ್. ಆದ್ರೆ ಈ ಬೇಲದ ಹಣ್ಣು ಬೆಳೆ ಬಗ್ಗೆ ಸರ್ಕಾರ ಇನ್ನೂ ಹೆಚ್ಚು ಯೋಚನೆ ಮಾಡ್ಬೇಕು ಸರ್. ಇದು ನಮ್ಮ ದೇಶದ ಹಣ್ಣು, ಶ್ರೀಲಂಕಾದಲ್ಲಿ ದೇಶದ ಹಣ್ಣಾಗಿದೆ. ಕಪಿತ್ತ ಜಂಬೂ ಫಲಸಾರ ಭಕ್ಷಿತ ಅಂತ ಹೇಳ್ತೀವಿ. ನಮ್ಮ ದೇಶೀಯ ಹಣ್ಣಿಗೆ ಹೆಚ್ಚು ಮಾನ್ಯತೆ ಕೊಡಬೇಕು ಸರ್. ಇದು ಉತ್ತರ ಕರ್ನಾಟಕದಲ್ಲೆಲ್ಲ ದೇಶದ ಎಲ್ಲಾ ಭಾಗದಲ್ಲಿ ಬರದಲ್ಲಿ ಭದ್ರವಾಗಿ ಉಳಿಯುವ ಬೆಳೆಯುವ ಬೆಳೆ ಸರ್. ಇದರಲ್ಲಿ ಇರುವ ಪೆಕ್ಟಿನ್ ಅನ್ನ ರಾಸಾಯನಿಕ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲಿವಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಕಂಪುಕಾರಕ, ನಂಜುಹರ, ಪಿತ್ತಹರ. ಇದನ್ನ ಸರ್ಕಾರ ಮನಗಂಡು ಬಿಟ್ಟು ಇದನ್ನ ಒಂದು ವಾಣಿಜ್ಯ ಬೆಳೆಯಾಗಿ ಎಲ್ಲಾ ಕಡೆಗೆ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಇದನ್ನ ಹಂಚಿಬಿಟ್ರೆ ಅವ್ರು ಬೆಂಗಳೂರಿಗೆ, ಮಂಗಳೂರಿಗೆ, ಮಲೆನಾಡಿಗೆ ವಲಸೆ ಬರೋದು ಬೇಕಾಗಿಲ್ಲ ಸರ್. ಅವರ ಆರ್ಥಿಕ ಸ್ಥಿತಿ ಹೆಚ್ಚಾಗುತ್ತೆ, ಕೃಷಿಯಲ್ಲಿ ವೆಚ್ಚಗಳು ತಗ್ಗುತ್ತೆ, ದೇಶದ ಆರೋಗ್ಯ ಸುಸ್ಥಿರತೆ ಇರ್ಲಿಕ್ಕೆ ಸಹಕಾರಿ ಆಗುತ್ತೆ ಸರ್. ಈ ರೀತಿ ನಮಗೆ ಈಗ ಸರ್ಕಾರ ಅಂತಂದ್ರೇನೆ ದೇವ್ರು ಸರ್ ನಮಗೆ. ಯಾಕಂದ್ರೆ ಅನೇಕ ಅನುಕೂಲಗಳು, ಸವಲತ್ತುಗಳು ನಮಗೆ ಕಣ್ಣಿ ಕಾಣಕ್ ಕೊಡ್ತಕ್ಕಂಥದ್ದು. ಅದು ಈ ನಮ್ಮ ಬರದ ನಾಡಿಗೆ ಉತ್ತರ ಕರ್ನಾಟಕಕ್ಕೆ ಆ ಜನ ಸಬಲ ಆಗ್ಬೇಕಂದ್ರೆ ವೆಚ್ಚ ರಹಿತ ಕೃಷಿ ತಂತ್ರಗಳು ನಿರ್ಮಾಣ ಆಗ್ಬೇಕು ಸರ್. ಅವಾಗ ಅಂದ್ರೆ ವೆಚ್ಚ ರಹಿತ ಕೃಷಿ ತಂತ್ರಗಳು, ವೆಚ್ಚ ಇಲ್ಲೇ ಇಲ್ಲ ಅಂತಲ್ಲ, ಅಲ್ಪ ವೆಚ್ಚ. ಅಡವೆ ಅಡುತ್ತಾಯಿ, ಮನೆ ಮಲ್ತಾಯಿ ಸರ್. ಕಾಡು ಜಾತಿಯ ಗಿಡಗಳು ಸರ್. ಇದು ಇಂಥವನ್ನೇ ನಾವು ನಾಡಿಗೆ ಕೊಟ್ಬಿಟ್ರೆ ನಮ್ಮ ದೇಶದ ಆರೋಗ್ಯ ಕಾಪಾಡ್ಲಿಕ್ಕೆ ಒಂದು ಸಹಕಾರಿ ಆಗುತ್ತೆ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ಸರ್. ನಮಸ್ತೆ.